ಒಟ್ಟಿಗೆ ಸೆಳೆಸುವುದಕ್ಕೆ ಹರಿಯ ಮನಸಾರೆ ಹೊರಡ್ತಾ ಇದ್ದೇನೆ. ಈ ಪಾರ್ಥ ಇಲ್ಲಿಯವರೆಗೆ ಅದಷ್ಟು ವೀರೊಟ್ಟಿ ಹೋರಾಟವನ್ನು ನಡೆಸಿದವ, ಜಯವನ್ನು ಸಾಧಿಸವ. ಆದರೆ ನಿನ್ನಂತಹ ವಿಕ್ರಮಿಯಂದ 3 ಲೋಕದಲ್ಲಿಯೂ ನಾನು ಕಾಣಿನಿ ಎಂದು. ಯಾಕೆ ಮಾತು ಗೊತ್ತಾ? ಬಳಿರೆ ಅಂತ ಹೇಳಿದೆ, ಸುಮ್ಮನೆ ಹೊಗಳದಂತ ಲೆಕ್ಕ ಹಾಕಬೇಡ. ಮುತ್ತಜರಾಯುವಂತಹ ಭೀಷ್ಮಾಚಾರ್ಯರೇ ನನ್ನನ್ನು ಮೆಚ್ಚಿ ಪೂತುರೆ ಎನ್ನುವಂತಹ ಬಿರುದನ್ನು ನನಗೆ ಕೊಟ್ಟದ್ದು. ಆ ಬಿರುದನ್ನ ನಿನಗೆ ಕೊಡ್ತಾ ಇದ್ದೇನೆ. ಕೇಂದ್ರದಿಂದ ಬಂದ ಪ್ರಶಸ್ತಿ ಅಲ್ವಾ? ಹಾಗಾಗಿ ಕೇಂದ್ರದ ಪ್ರಶಸ್ತಿ ಬಂದ ಮೇಲೂ ಆ ಕಡೆ ಈ ಕಡೆ ಸುತ್ತಮುತ್ತ ನನಗೊಂದು ಸನ್ಮಾನ ಆಗಲಿ ಅಂತ ಬಯಸಬಾರ್ದು. ನಾವು ಜೀವಮಾನವನ್ನು ಬಯಸಲೇ. ಹಾಗಿದ್ರೆ ಈ ಪ್ರಶಸ್ತಿಯನ್ನ ಪಡೆದ ನೀನು ತಿರುಗಿ ಮನೆಗೆ ಹೋಗು, ನಿಮ್ಮ ಅನ್ನ ಅಪ್ಪನನ್ನ ಕರೆಸಿ. ಯಾಕೆ ಗೊತ್ತಾ? ನನ್ನ ರಥವನ್ನ ಗರಗರನ್ನೇ ತಿರುಗಿಸಿದೆ, ಸಾಕು ನಿನ್ನ ಬದುಕಿಗೆ. ಆದ್ರೆ ಇನ್ನೂ ನೀನು ಮುಂದುವರಿದೆ ಅಂತ ಆದ್ರೆ ನೀನು ಸಾಹಿತಿ ಮಗು. ಹೌದು, ನೀನು ಗತಾಶವಾಗಿ ಉತ್ತಂಡವಾಗಿ ಬಿಡುವುದನ್ನ ನನಗೆ ನೋಡುವುದಕ್ಕೆ ಮನಸ್ಸಿಲ್ಲ. ಮಕ್ಕಳನ್ನ ಕಳೆದುಕೊಂಡವರ ನೋವು ಎಷ್ಟು ಎನ್ನುವುದು ಕಳೆದುಕೊಂಡವರಿಗೆ ಮಾತ್ರ ಅರ್ಥವಾಗುವುದು. 10 ಮಕ್ಕಳ ತಂದೆಯಾದರೂ ಕೊನೆಗೆ ನೆನಪಾಗುವುದು ಸತ್ತ ಮಗ ಅಂತ ಹೇಳಿದರು. ಭಾರತ ರತ್ನ ಅಭಿಮನ್ಯು ಅಂತ ಮಗನಿಗೆ ಅಪ್ಪ ಅಂತ ಕರೆಸಿಕೊಳ್ಳುವಂತಹ ಸೌಭಾಗ್ಯ ನನ್ನ ಬದುಕಿನಲ್ಲಿ ಒದಗಿ ಬಂದಿತ್ತು. ಆದ್ರೆ ಏನು ಮಾಡೋಣ, ಅದನ್ನು ಉಳಿಸಿಕೊಳ್ಳುವಂತಹ ಯೋಗ ನನಗೆ ಸಿಗದೆ ಹೋಯಿತು. ಹಾಗಾಗಿ ನೀ ಕರಳನ ಕಟ, ನೀನು ಬರೀದೇ ಸಾಯಬೇಡ, ತೊರವೇಬೇಕು ಅಂತಾರೆ. ನಿನ್ನ ಅಪ್ಪನನ್ನ ಕರೆಸು, ಅವರೊಟ್ಟಿಗೆ ಹೋರಾಟ ಮಾಡ್ತೇನೆ, ನೀನು ಬೇಡ. ರಣಕ್ಷೇತ್ರಕ್ಕೆ ನಿನಗೆ ಬೆನ್ನೆಲುಬಾಗಿ ಬೇಕೇ ಬೇಕು. ಈ ಸಾರಥಿಯಿಂದಲೇ ಗೆಲ್ಲಲು ಅಸಾಧ್ಯ. ಅದಕ್ಕಾಗಿ ಆ ಕೃಷ್ಣನ ಭರಿಸು. ಹುಡುಗನೇ ನಿನ್ನನ್ನು ಗೆಲ್ಲುವುದಕ್ಕೆ ಶ್ರೀಹರಿಯ ಕೃಷ್ಣ ಬೇಡವಾ? ಕೃಷ್ಣನ ಕರೆಸು ಕರೆಸು ಅಂತ ಹೇಳಿದ್ರು ಆಗುದಿಲ್ಲ ನೋಡಿ. ಎಷ್ಟು ಉದ್ದದ ದನ, ಏನೇ ಚಂಪಕರಾಳಿನ ದನದಲ್ಲಿ